ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಸ್ಪೀಕರ್ ಜೋನ್ ಮಾಡಿ ಸ್ವಲ್ಪ ಅದನ್ನ ಕಮ್ಮಿ ಮಾಡಿ. ಹರಿ ಗುರು ನಮಸ್ಕಾರ. ನಮಸ್ಕಾರ. ಮತ್ತಿಭ್ಯನುಮೇಜಂ ಶುಭ್ರಕಾಜಂ ಸಖಾಜಂ ಮದಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ದಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನಾಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಮಿಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯ ಚಿತ್ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಮಂಗಳ ಶ್ಲೋಕಗಳಲ್ಲಿ ಇದೊಂದು ಶ್ಲೋಕದ ಅರ್ಥ ಹೇಳ್ಬೇಕಾಯ್ತು. ಒಂದು, ರಘುಪ್ರವೀರ ತೀರ್ಥರು, ನಾವೀಗಾಗಲೇ ಅವ್ರ ಗ್ರಂಥವನ್ನ ಕೇಳಾಗಿದೆ. ಒಂದಿಷ್ಟು ವಿಷಯಗಳನ್ನ ರಘುಪ್ರವೀರ ತೀರ್ಥರ ಬಗ್ಗೆ ಇರುವ ಶ್ಲೋಕ. ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಯೇ. ಯಾವತ್ತು ಗುರುಗಳ ಬಳಿ ನಮಸ್ಕಾರ ಮಾಡೋದು ಯಾಕೆ? ನಾವು ಜ್ಞಾನ ಪಡಿಲಿಕ್ಕೆ ಮೊದಲು. ಅದಾದ ಮೇಲೆ ಸಹಜವಾಗಿ ಜ್ಞಾನ ಪಡೆದ ಮೇಲೆ ಭಕ್ತಿ ವೈರಾಗ್ಯ ಇದೆಲ್ಲ ತಾನಾಗಿ ಬರುತ್ತೆ. ಸರಿಯಾದ ಜ್ಞಾನ ಮುಖ್ಯ ಮೊದಲಿಗೆ. ಆ ಜ್ಞಾನವನ್ನ ಪಡಿಲಿಕ್ಕೆ ರಘುಪ್ರವೀರ ತೀರ್ಥರನ್ನ ಭಜಿಸ್ತೇನೆ ಅಂತ ಶ್ಲೋಕದ ಅರ್ಥ. ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯ. ರಘುಪ್ರವೀರ ತೀರ್ಥರ ವರ್ಣನೆಯನ್ನು ಮಾಡ್ತಾ ಎಂಥವ್ರು ಇವರು ಅಂದ್ರೆ, ಸಾಕ್ಷಾತ್ ವೃಂದಾವನಾಚಾರ್ಯರ ಬಳಿ ಜ್ಞಾನವನ್ನ ಪಡೆದವರು. ಅಂದ ಅರ್ಥ ಏನೋ ಅವ್ರ ಹತ್ರ ಕಲ್ತಿದ್ದಾರೆ ಅಂತ ಅರ್ಥ, ಓದಿದ್ದಾರೆ, ಗುರುಗಳವರು ಅಂತ. ವೃಂದಾವನಾಚಾರ್ಯರ ಮುಖಾಂತರ ವಿದ್ಯೆಯನ್ನ ಪಡೆದು ಹಾಗೆ ಐಶ್ವರ್ಯವನ್ನ ಪಡೆದಿದ್ದಾರೆ. ಐಶ್ವರ್ಯ ಪಡೆಯೋದಂದ್ರೇನು? ಸನ್ಯಾಸಿಗಳಿಗೆ ಐಶ್ವರ್ಯ ಅಂದ್ರೆ ಏನಿರುತ್ತೆ? ಗೃಹಸ್ಥರಿಗಾದ್ರೆ ದುಡ್ಡಿನ ಅವಶ್ಯಕತೆ ಇದೆ,
ಸನ್ಯಾಸಿಗಳಿಗೆ ಏನ್ ದುಡ್ಡಿನ ಅವಶ್ಯಕತೆ ಇದೆ? ಅದು ದುಡ್ಡು ಅನೇಕ ತರ. ಕೆಲವ್ರಿಗೆ ವಿದ್ಯೆನೇ ದುಡ್ಡು, ಕೆಲವ್ರಿಗೆ ಜ್ಞಾನವೇ ದುಡ್ಡು, ಒಬ್ಬೊಬ್ಬರಿಗೆ ಒಂದೊಂದು. ಇಲ್ಲಿ ಜ್ಞಾನ ಅಂತಂದ್ರೆ ಏನರ್ಥ? ಅದು ವಿಶಿಷ್ಟವಾದ ಜ್ಞಾನ, ಸಾಮಾನ್ಯವಾದ ಜ್ಞಾನ ಅಲ್ಲ. ಪ್ರಾಮಾಣ್ಯ ಬೋಧನೆ ಗ್ರಂಥವನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅವ್ರಿಗಿದ್ದ ಜ್ಞಾನ ಎಷ್ಟು ದೊಡ್ಡದು ಅಂತ. ಅದನ್ನ ಗುರುಗಳ ಮುಖಾಂತರ ಈ ಅಧ್ಯಾತ್ಮ ಜ್ಞಾನವನ್ನ ಪಡೆದಿದ್ದಾರೆ. ಯಾರು? ರಘುಪ್ರವೀರ ತೀರ್ಥರು. ಜ್ಞಾನ ಅನ್ನೋ ಶಬ್ದಕ್ಕೆ ಸುಮಾರು ಅರ್ಥವನ್ನು ಹೇಳಲಿಕ್ಕಿದೆ. ಸಾಮಾನ್ಯವಾಗಿ ಜ್ಞಾನ ವಿಜ್ಞಾನಕ್ಕೆ ಒಂದು ವ್ಯತ್ಯಾಸ ಹೇಳ್ತಾರೆ, ಸುಧಾ ಗ್ರಂಥದಲ್ಲೆಲ್ಲ ಬರುತ್ತೆ. ದೇವಾದೀನಂತೂ ಯಜ್ಞಾನಂ ವಿಜ್ಞಾನಮಿತಿ ಈರಿತಂ ಅಂತ ಇದೆ ಅಲ್ಲಿ. ದೇವತೆಗಳಿಗೆ ಇರುವಂತಹ ಜ್ಞಾನ ಇರುತ್ತಲ್ಲ, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಇನ್ನು ಸಾಮಾನ್ಯವಾಗಿ ಜ್ಞಾನ ಏನಿದೆ, ದೇವತೆಗಳಿಗೆ ಅಲ್ಲದೆ ಇರುವಂತಹ ಜ್ಞಾನ, ಅದು ಜ್ಞಾನ ಅಂತ ಕರೀತಾರೆ ಅಷ್ಟೆ. ಹಾಗಾದ್ರೆ ದೇವಾದೀನಾಂತು ಯಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ ಅಂತ ವಸ್ತುತಃ ಈ ವಿಜ್ಞಾನ ಅನ್ನೋ ಶಬ್ದವನ್ನ ದೇವತೆಗಳ ಜ್ಞಾನಕ್ಕೆ ಬಳಸ್ತಾರೆ. ಅವ್ರ ತರ ನಮಗ್ ಜ್ಞಾನ ಇರಲ್ಲ ಮನುಷ್ಯರಿಗೆ. ಹಾಗೆ ನೋಡಿದ್ರೆ ಈಗ ವೃಂದಾವನಾಚಾರ್ಯರ ಬಳಿ ಇವರು ವಿದ್ಯೆಯನ್ನ ಪಡೆದಿದ್ದಾರೆ ಅಂದ್ರೆ ಏನ್ ಅರ್ಥ? ಜ್ಞಾನವನ್ನು ಪಡೆಯೋದು, ವಿದ್ಯೆ ಬೇರೆ ಜ್ಞಾನ ಬೇರೆ. ವಿದ್ಯೆಯಿಂದ ಜ್ಞಾನ ಬರೋದು. ಈ ಜ್ಞಾನ ಏನಿದೆ, ಜ್ಞಾನವನ್ನ ಪಡೆದಿರೋದು ಅಂದ್ರೆ ಅಭಿಪ್ರಾಯ. ಮೊದಲು ಪಾಠ ಕೇಳಿದ್ರು, ಪಾಠದಿಂದ ಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ ಅದನ್ನ. ಈಗ ನಾವು ಪಾಠ ಕೇಳ್ತಾ ಇದೀವಿ, ಕೇಳ್ದಾಗ ಏನಾಗುತ್ತೆ, ದೇವರ ಬಗ್ಗೆ ಗುರುಗಳ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ತೀವಿ, ಜ್ಞಾನ ಬಂತು ನಮಗೆ. ಇದನ್ನ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಜ್ಞಾನ, ಅದಕ್ಕೂ ಜ್ಞಾನ ಅಂತ ಇದೆ ಹೆಸರು. ಸಾಮಾನ್ಯ ಕಾಮನ್ ಅದು. ಜ್ಞಾನ ಅಂದ್ರೆ ಪರೋಕ್ಷನೂ ಆಗ್ಬೋದು, ಅಪರೋಕ್ಷನೂ ಆಗ್ಬೋದು. ಎರಡ್ ಥರನೂ ಜ್ಞಾನ ಇವ್ರಿಗೆ ಸಿಕ್ಕಿದೆ ಅವರಿಂದ ಅಂತ ಈ ವಿಷಯವನ್ನ ತಿಳಿಸ್ಬೇಕಾಗಿದೆ. ಹಾಗಾಗಿ ಏನ್ ಮಾಡಿದ್ರು, ಸಾಮಾನ್ಯವಾಗಿ ಜ್ಞಾನ ಅಂತ ಬಳಸಿದ್ದಾರೆ ಈ ಶ್ಲೋಕದಲ್ಲಿ. ಇಲ್ಲ ಅಂದ್ರೆ ಜ್ಞಾನ ಅನ್ನೋ ಶಬ್ದಕ್ಕೆ ವಸ್ತುತಃ ಹಾಗೆ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನ ಅಂತೆಲ್ಲ ಅರ್ಥ ಇಲ್ಲ. ಜ್ಞಾನ ಅಂದ್ರೆ ಸಾಮಾನ್ಯವಾದ ಜ್ಞಾನನೇ. ವಿಜ್ಞಾನ ಅಂತ ಏನಾದ್ರು ಬಳಸಿದ್ರೆ ವಿ ಅಂತ ಸರಿ ಆಗ್ತಾ ಇದೆ. ಆದ್ರೆ ಎರಡು ಥರನೂ ಜ್ಞಾನ ಸಿಕ್ತಲ್ಲ ಅವರಿಂದ, ವೃಂದಾವನಾಚಾರ್ಯರಿಂದ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಜ್ಞಾನ ಅನ್ನೋ ಶಬ್ದವನ್ನಷ್ಟೇ ಬಳಸಿದ್ದಾರೆ ಅಂತ ಅರ್ಥ. ಹಾಗಂತ ವಿಪರೀತ ಜ್ಞಾನ ತಗೊಳ್ಬಾರ್ದು. ಜ್ಞಾನ ಅಂದ್ರೆ ವಿಪರೀತ ಜ್ಞಾನನೇ ಇದೆ ಅಂತ. ಯಾಕೆಂದ್ರೆ ಐಶ್ವರ್ಯ ಅಂತ ಮುಂದಿದೆ. ಜ್ಞಾನನೇ ಒಂದು ದೊಡ್ಡ ಸಂಪತ್ತು. ಆ ಸಂಪತ್ತನ್ನ ಪಡೆದಿದ್ದಾರೆ. ಸಂಪತ್ತು ಅಂದ್ಮೇಲೆ ವಿಪರೀತ ಜ್ಞಾನವನ್ನು ಯಾರು ಸಂಪತ್ತನಲ್ಲ. ನಾನು ತಪ್ಪು ತಿಳ್ಕೊಂಡಿದ್ದೀನಿ, ಇದು ದೊಡ್ಡ ಸಂಪತ್ತು ನಂದು ಅಂತ ಯಾರು ಹೇಳಲ್ಲ. ಸರಿಯಾದ ಜ್ಞಾನ ಏನಿದೆ ಅದನ್ನ ಐಶ್ವರ್ಯ ಅಂತ ಕರೀತಾರೆ. ಅಂತ ಐಶ್ವರ್ಯವನ್ನ ಇವರು ಪಡೆದುಕೊಂಡಿದ್ರು. ಇಷ್ಟಲ್ದೇನೆ ಇನ್ನೊಂದು ಮಾತಿದೆ. ಯಾವಾಗ್ಲೂ ಸಾಮಾನ್ಯವಾಗಿ ಒಂದು ಶಬ್ದವನ್ನ ಬಳಸಿದ್ರೆ ಅದಕ್ಕೆ ವಿಶೇಷ ಅರ್ಥ ಇರುತ್ತೆ. ಅದು ನೆನೇನೋ ಪಾಠದಲ್ಲಿ ಬಂದಿತ್ತು, ಬೇರೆ ಪಾಠದಲ್ಲಿ. ಈ ಗೀತೆ ಅಂದ್ರೆ ಭಗವದ್ಗೀತೆ ಅಂತ ಅರ್ಥ. ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಅಂತ ಅರ್ಥ. ಅದನ್ನ ಬಾಯಿ ಬಿಟ್ಟು ಬ್ರಹ್ಮಸೂತ್ರ ಬ್ರಹ್ಮ ಅಂತ ಸೇರಿಸ್ಬೇಕಾಗಿಲ್ಲ, ಭಗವತ್ ಅಂತ ಸೇರಿಸ್ಬೇಕಾಗಿಲ್ಲ. ಗೀತೆ ಸೂತ್ರ ಅಂದ್ರೆ ಅದ ಅರ್ಥಾತ್ ಸಿದ್ಧನೆ. ಹಾಗೆ ಬೃಂದಾವನಾಚಾರ್ಯರ ಬಳಿ ಚೆನ್ನಾಗಿ ಪಡೆದಿದ್ದಾರೆ ಜ್ಞಾನ ಅಂತ ಬೇರೆ ಇದೆ. ಚೆನ್ನಾಗಿ ಪಡೆಯೋದು ಅಂದ್ರೆ ಏನನ್ನು ಪಡೆದಿದ್ದಾರೆ? ದೇವರನ್ನ ನೋಡ್ಬೇಕು ಅಂತ ಒಂದು ದಿವ್ಯವಾದ ಜ್ಞಾನ ಪಡೆದಿದ್ದಾರೆ. ದೇವತೆಗಳಲ್ಲಿ ಯಾವ ಜ್ಞಾನ ಇರುತ್ತೆ ವಿಶೇಷವಾಗಿ, ಅಂಥ ಜ್ಞಾನವನ್ನೇ ಪಡೆದಿದ್ದಾರೆ. ಆದ್ರಿಂದಲೇ ಅವರ ಕೃತಿಯನ್ನು ಓದಿದಾಗ ನಮ್ಗೆ ಅರ್ಥ ಆಗತ್ತೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದ್ರೆ. ಅಷ್ಟು ಶಾಸ್ತ್ರಜ್ಞಾನನೂ ಇತ್ತು, ಹಾಗೆ ದೇವರನ್ನು ನೋಡಿದ್ದಾರೆ. ಆ ತರ ಅವರ ದಿವ್ಯವಾದ ಪಾಂಡಿತ್ಯ ಗೊತ್ತಾಗುತ್ತೆ. ಹೀಗೆ ಇಂಥ ಜ್ಞಾನವನ್ನ, ಹಾಗೆ ಐಶ್ವರ್ಯ ಅಂದ್ರೆ ವಸ್ತುತಃ ನಾವು ತಿಳ್ಕೊಳ್ಳೋ ತರ ಈ ಐಶ್ವರ್ಯ ಅಂದ್ರೆ ದುಡ್ಡು, ಸಂಪತ್ತು, ಈ ಶಬ್ದಗಳಲ್ಲಿ ಪ್ರಸಿದ್ಧ. ಆದ್ರೆ ಐಶ್ವರ್ಯ ಅಂದ್ರೆ ಈಶ್ವರತ್ವ ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರ, ಪದವಿ. ಏನಾರೊಂದು ಪದವಿಯನ್ನ ಪಡಿಬೇಕು ಅಂತಾದ್ರೆ ದೇವರ ಅನುಗ್ರಹ ಬೇಕು. ಈಶ್ವರತ್ವ, ಅಧಿಕಾರತನ ಪಡಿಬೇಕು ಅಂದ್ರೆ ಇವರು ವೇದಾಂತ ಸಾಮ್ರಾಜ್ಯದಲ್ಲಿ ಅಧಿಕಾರತ್ವವನ್ನ ಪಡೆದಿದ್ದು ಕೆಲವರು ಇವರಿಂದಾನೆ ಅಂತ ಹೇಳ್ತಾರೆ. ಸುಧಾ ಅವರ ಪೀಠದ ಪರಂಪರೆಯಲ್ಲಿ ಅವರು ಗುರುಗಳಿಂದ ಅವ್ರು ಪಡೆದಿರ್ತಾರೆ. ಅದ್ರ ನಿಜವಾಗಿ ಒಬ್ಬ ತಾನು ಆ ಸನ್ಯಾಸ ಆಧಿಪತ್ಯವನ್ನ ಪಡೆದಿರೋದು ಅಂದ್ರೆ ಹೇಗೆ ಗೊತ್ತಾಗತ್ತೆ? ದಿವ್ಯವಾದ ಜ್ಞಾನ ಇದ್ರೇನೆ ನಿಜವಾಗಿ ಆ ಪದವಿಯಲ್ಲಿ ಕೂತಿದ್ದಕ್ಕೆ ಒಂದು ಸಾರ್ಥಕತೆ. ಆ ರೀತಿಯಲ್ಲಿ ನೋಡಿದಾಗ ದಿವ್ಯವಾದ ಈ ಐಶ್ವರ್ಯವನ್ನ, ಅಧಿಕಾರವನ್ನ ವೃಂದಾವನಾಚಾರ್ಯರ ಬಳಿನ ಪಡ್ಕೊಂಡು, ಯಾಕೆ ಜ್ಞಾನ ಸಿಕ್ಕಿದವರಿಂದ ಅಂತ. ಹಾಗಂತ ಅವರ ಗುರುಗಳಿಂದಲೂ ಕೂಡ ಪಡೆದಿರ್ತಾರೆ. ಇವರಿಂದ ವಿಶೇಷವಾಗಿ ಪಡೆದಿದ್ರಿಂದ ಅದರ ಸ್ಮರಣೆಯನ್ನ ಈ ಶ್ಲೋಕದಲ್ಲಿ ಮಾಡಿದ್ದಾರೆ. ಇದಾದ್ಮೇಲೆ ನೆನ್ನೆ ದಿವಸ ಒಂದು ವಿಷಯ ಬಂತು. ವಾದಿರಾಜರನ್ನ ರುಜುಗಳು ಅಂತ ತಿಳಿಯೋದ್ರಿಂದ ಏನು ಪ್ರಯೋಜನ ಅಂತ ಶ್ರೀಮುಷ್ಣಾಚಾರ್ಯರು ತಾವು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಸಪ್ತವೃಂದಾವನಾಖ್ಯಾನ ವ್ಯಾಖ್ಯಾನ ಮಾಡೋದಕ್ಕಿಂತ ಮುಂಚೆ ಅವ್ರ ಪ್ರಶ್ನೆ ಇದು ಎಲ್ಲಿ ಬರುತ್ತೆ ಈ ಭಾಗ ಅಂದ್ರೆ, ಈಗ ಹಯಗ್ರೀವಂ ಚಿದಾನಂದ ವಿಗ್ರಹಂ ಶ್ಲೋಕ ಇದೆಯಲ್ಲ, ಈ ಶ್ಲೋಕಕ್ಕೆ ಮುಂಚೆ ಈಗ ಮಂಗಳವನ್ನ ಹೇಳ್ಬೇಕಾದ್ರೆ ಶ್ಲೋಕಗಳನ್ನ
ವಿಲೀನ ಪ್ರಕೃತಿತಯ ಅಂತ ಕೊನೆಗೆ ಒಂದು 2 ಸಾಲು ಹೇಳಿ ಹಯಗ್ರೀವೆ ಇತ್ಯಾದಿನ ಅಂತ ಹೇಳ್ತೀವಲ್ಲ, ಅದ್ರ ಮುಂಚೆ ಇದೆಲ್ಲ ಇದೆ ಭಾಗ. ನಾವ್ ಇದನ್ನೆಲ್ಲ ಓದ್ಲಿಲ್ಲ ಈಗ. ಅದರ ಮೊದಲು ಮಂಗಳ ಭಾಗ ಏನಿದೆ, ಒಂದು ಗದ್ಯ ಭಾಗ, ಆಮೇಲೆ ಶ್ಲೋಕ. ಇದನ್ನ ಪ್ರತಿನಿತ್ಯ ಹೇಳ್ಬೇಕು ಅಂತ ಹೇಳಿದ್ರಿಂದ ಅದನ್ನ ನೋಡ್ತಾ ಇರೋದು. ಮಧ್ಯದಲ್ಲಿ ಈ ವಿಚಾರ ಎಲ್ಲ ಇದೆ. ಇದೆಲ್ಲ ಆದ್ಮೇಲೆ ಅವರು ಈ ಸಾತ್ವೃಂದಾವನಾಖ್ಯಾನ ಶ್ಲೋಕಗಳಿಗೆ ಅರ್ಥವನ್ನ ಬರೀತಾ ಹೋಗ್ತಾರೆ. ಅದರಲ್ಲಿ ವಾದಿರಾಜರನ್ನ ರುಜುಗಳು ಅಂತ ತಿಳಿಯೋದ್ರಿಂದ ಏನ್ ಲಾಭ, ಏನ್ ಪ್ರಯೋಜನ ಅಂತ ಅದನ್ನ ಹೀಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ನಾನು ಶ್ರೀಮದ್ ವಾದಿರಾಜ ಮುನೇಹೆ ರುಜುತ್ವ ಜ್ಞಾನೇನ ಕಿಂ ಪ್ರಯೋಜನಂ ಅಂತ. ಅಂದ್ರೆ ಇನ್ನೂ ರುಜುಗಳು ಅಂತ ಗೊತ್ತಿಲ್ಲ. ವಾದಿರಾಜ ಮುನಿಗಳು ರುಜು ಅಂತ ತಿಳಿತೀವಿ ಈ ಗ್ರಂಥವನ್ನ ಓದಿದ ಮೇಲೆ. ವಸ್ತುತ ನಮ್ಗೆ ಈಗ ಮೊದಲೇ ಗೊತ್ತಿತ್ತು, ಹಾಗಾಗಿ ನಾವು ಕೇಳ್ತಾ ಇದೀವಿ. ಅದು ಗೊತ್ತಿದ್ದ ಹೇಗೆ ಅಲ್ಲಲ್ಲಲ್ಲೇ ಹೇಳಿರ್ತಾರೆ, ಅದನ್ನ ತಿಳ್ಕೊಂಡು ನಮ್ಗೆ ಜ್ಞಾನ ಬಂದಿರುತ್ತೆ. ಆದ್ರೆ ಈ ಗ್ರಂಥವನ್ನ ಓದೋರ್ಗ್ ಮುಂಚೆ ಈಗ ಮುಂದೆ ರುಜುಗಳು ಅಂತ ಹೇಳ್ತಾರೆ ಈ ಗ್ರಂಥದಲ್ಲಿ. ಅದನ್ನ ತಿಳಿಯೋದ್ರಿಂದ ಏನ್ ಲಾಭ? ಅದಕ್ಕೆ ಸಾಮಾನ್ಯ ಶಾಸ್ತ್ರದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, 2 ತರ ಫಲ ಇರುತ್ತಂತೆ ಒಂದು ಕೆಲಸ ಮಾಡಿದಾಗ. ಒಂದು ದೃಷ್ಟ ಫಲ, ಮತ್ತೊಂದು ಅದೃಷ್ಟ ಫಲ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಫಲ ಅಂದ್ರೆ ಪ್ರಯೋಜನ, ದೃಷ್ಟ ಪ್ರಯೋಜನ, ಅದೃಷ್ಟ ಪ್ರಯೋಜನ ಅಂತ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಉದಾಹರಣೆ ಕೊಡೋದಿದ್ರೆ ಒಂದು ಮೀಮಾಂಸಾ ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ. ಈಗ ಈ ಭತ್ತ ಇರತ್ತಲ್ಲ, ಭತ್ತವನ್ನ ಕುಟ್ಟಬೇಕು, ಅವಹನನ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಭತ್ತದ ಹೊಟ್ಟು ಏನಿರುತ್ತೆ, ಆ ಹೊಟ್ಟನ್ನ ತೆಗಿಬೇಕು, ಅದನ್ನ ತುಷ ಅಂತ ಕರೀತಾರೆ. ವ್ರೀಹೀನ್ ಅವಹಂತಿ ಅಂತ ಕೆಲವು ಕಡೆ ವಾಕ್ಯ ಸಿಗತ್ತೆ. ಈ ವ್ರೀಹೀನ್ ಅವಹಂತಿ ಅಂದ್ರೆ ಆ ಹೊಟ್ಟೆ ಏನಿರುತ್ತಲ್ಲ, ಆ ಧಾನ್ಯದ ಸುತ್ತಲೂ ಒಂದು ಆವರಕವಾಗಿ, ಅದು ಬೇಡ ನಮ್ಗೆ, ಅದು ಕಸತ್ತರ, ಅದನ್ನ ನಾವು ಹೊರಗಡೆ ಹಾಕ್ಬೇಕು, ಅದು ಬೇಡ. ಅದನ್ನ ತೆಗಿಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದನ್ನ ತೆಗಿಲಿಕ್ಕೇನು, ಕುಟ್ಟೋದು, ಅದು ಒರಳು ಹಾಕಿ ಅಲ್ಲಿ ಕುಟ್ಬೇಕಂತೆ. ಕುಟ್ಟದಾಗ ಏನಾಗತ್ತೆ, ಅದು ಹೊರಗೆ ಹೋಗತ್ತೆ, ಧಾನ್ಯ ಮಾತ್ರ ಸಿಗತ್ತೆ ಅಂತ ಹೇಳ್ತಾರೆ. ಅಲ್ಲ, ಹಾಗೆ ಯಾಕೆ ಮಾಡ್ಬೇಕು? ನಖ ವಿದಲನೇನಾಪಿ ಸಂಭವತಿ. ಉಗುರಿರತ್ತಲ್ಲ, ಉಗುರಿಂದ ಹೀಗೆ ಕಿತ್ತಾಕ್ಬೋದಲ್ಲ ಅದನ್ನ. ಹಾಗಾದ್ರೆ ಉಗುರಿನಿಂದಲೂ ಕಿತ್ಲಿಕ್ ಬರುತ್ತೆ, ಅದನ್ನ ತೆಗಿಲಿಕ್ ಬರುತ್ತೆ. ಆ ತುಷವನ್ನ, ತುಷ ಅಂದ್ರೆ ಹೊಟ್ಟು, ಆವರಕ, ಆ ಕಸತ್ತರ ಇರೋ ಭಾಗ, ಅದು ಬೇಡ ನಮ್ಗೆ. ಹಾಗಾದ್ರೆ ಧಾನ್ಯದ ಸುತ್ತಲೂ ಇರೋಂಥ ಆ ಇದನ್ನ ನಖ ವಿದಲನೇನ ಅಂದ್ರೆ ಉಗುರಿನಿಂದಲೂ ತೆಗಿಲಿಕ್ಕೆ ಬರುತ್ತೆ, ಕುಟ್ಟೋ ಮುಖಾಂತರನು ತೆಗಿಲಿಕ್ ಬರುತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತು, ಇಲ್ಲ ವ್ರೀಹೀನ್ ಅವಹಂತಿ, ಕುಟ್ಟಿ ಅಂತ ಹೇಳ್ತು ಶಾಸ್ತ್ರ. ಕುಟ್ಟಿ ಅಂತ ಎಲ್ಲಿದೆ? ಬರೀ ಅವಹನನ ಮಾಡಿ ಅಂತ ಹೇಳಿಲ್ಲ. ಅವಹನನ ಅಂದ್ರೆ ಕುಟ್ಟೋದು ಅಂತಾನೆ ಅರ್ಥ. ಯಾಕೆ ಹೀಗೆ ಹೇಳ್ತು ಶಾಸ್ತ್ರ? ಹೇಗ್ ಬೇಕಾದ್ರೂ ನಾವು ತೆಗಿಬೋದಲ್ಲ ಹೊಟ್ಟನ್ನ ಅಂತಂದ್ರೆ, ಇಲ್ಲ ಇಲ್ಲ, ನೀವು ಉಗುರಿನ ಸ್ಪರ್ಶ ಮಾಡಿ ಆ ಧಾನ್ಯದ ಆ ಒಂದು ಆವರಕ ಸುತ್ತಲೂ ಇರುವಂತಹ ಭಾಗವನ್ನ ನೀವು ತೆಗಿತೀರಿ ಅಂತ ಆದ್ರೆ ಅದರಿಂದ ಪುಣ್ಯ ಬರಲ್ಲ. ಅದರಿಂದ ಹಾಗ್ ಮಾಡ್ಬಾರ್ದು. ಅದಕ್ಕೇನ್ ಮಾಡ್ಬೇಕು? ಕುಟ್ಟಬೇಕು. ಕುಟ್ಟೋದ್ರಿಂದ ಅದು ಹಾಗೆ ಹೋಗುತ್ತೆ, ಹಾಗೆ ಹೋದ್ರೆ ಅದು ಶ್ರೇಷ್ಠ ಅಂತ ಒಂದು ತೀರ್ಮಾನಕ್ಕೆ ಬಂದ್ರು. ಯಾಕೆ ಈ ರೀತಿ ಮಾಡಿದ್ರು? ವಸ್ತುತಃ ದೃಷ್ಟ ಫಲ ಇದೆ. ದೃಷ್ಟ ಫಲ ಅಂದ್ರೇನು? ಕಾಣೋ ಫಲ. ನಮಗೆ ಉಗುರಿನಿಂದ ಹೀಗೆ ತೆಗೆದಾಗ ಧಾನ್ಯ ಕಾಣಿತು, ಅದೇ ಫಲ ನಮ್ಗೆ. ಕುಟ್ಟದಾಗ್ಲೂ ಧಾನ್ಯನೇ ಕಂಡಿತ್ತು, ಮತ್ತೆ ಕುಟ್ಟದಾಗ್ಲೂ ಒಂದೇ ಫಲ ಸಿಕ್ಕಿದ್ದು, ಪ್ರಯೋಜನ. ಹಾಗೆ ಈ ಉಗುರಿನಿಂದ ತೆಗೆದಾಗ್ಲೂ ಅದೇ ಧಾನ್ಯ ಕಂಡಿದ್ದಷ್ಟೇ. ಮತ್ತೆ ಕುಟ್ಟೋದನ್ನ ಯಾಕೆ ಹೇಳ್ತಾರೆ ಶಾಸ್ತ್ರ ಅಂದ್ರೆ, ಅದೃಷ್ಟ ಫಲ ಬರ್ಲಿಕ್ಕೆ. ಅದೃಷ್ಟ ಅಂದ್ರೆ ಪುಣ್ಯ ಅಂತ ಅರ್ಥ. ಆ ಪುಣ್ಯ ಫಲ ಬರ್ಲಿಕ್ಕೋಸ್ಕರ ಕುಟ್ಟೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ಸುಮಾರಿದೆ ಶಾಸ್ತ್ರದಲ್ಲಿ. ಪ್ರತಿಯೊಂದಕ್ಕೂ ಹೀಗೆ ಮಾಡಿ ಅಂತ ಯಾಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದ್ರೆ, ಬೇರೆ ತರ ಮಾಡ್ಲಿಕ್ಕೆ ಬರ್ಬಹುದು, ಆದ್ರೆ ಅದರಿಂದ ಪುಣ್ಯ ಬರಲ್ಲ. ಪುಣ್ಯ ಬರ್ದೇ ಇರೋದ್ರಿಂದ ಅದನ್ನ ಮಾಡಬೇಡಿ ಅಂತ ಶಾಸ್ತ್ರ ಹೇಳುತ್ತೆ. ಉದಾಹರಣೆಗೆ ವ್ಯಾಕರಣ ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ. ಇದೆಲ್ಲ ಸಾತ್ವೃಂದಾವನಾಖ್ಯಾನದ ಈ ರುಜುತ್ವ ಜ್ಞಾನಕ್ಕೆ ಸಂಬಂಧಪಟ್ಟಿದೆ. ವ್ಯಾಕರಣ ಶಾಸ್ತ್ರದಲ್ಲಿ ಒಂದು ವಿಷಯ ಹೇಳ್ತಾರೆ, ಸಂಸ್ಕೃತಲ್ಲೇ ಮಾತಾಡ್ಬೇಕು ಅಂತ ವಸ್ತುತಃ ಇದೆ. ನಾವು ಕನ್ನಡದಲ್ಲೆಲ್ಲ ಮಾತಾಡ್ತಾ ಇದೀವಿ. ಸಂಸ್ಕೃತದಲ್ಲಿ ಯಾಕೆ ಮಾತಾಡ್ಬೇಕು, ಕನ್ನಡದಲ್ಲಿ ಯಾಕೆ ಮಾತಾಡ್ಬಾರ್ದು, ಅಥವಾ ಬೇರೆ ಯಾವುದೇ ಭಾಷೆಯಿಂದ ಯಾಕೆ ಮಾತಾಡ್ಬಾರ್ದು ಅಂದ್ರೆ, ಅಪಭ್ರಷ್ಟ ಭಾಷೆ. ಮೂಲ ಸಂಸ್ಕೃತ, ದೇವತೆಗಳ ಭಾಷೆ, ಅನಾದಿ ಕಾಲದಿಂದ ಇದೆ ಅದು ಆ ಭಾಷೆ, ಅದರಿಂದಲೇ ಮಾತಾಡ್ಬೇಕು. ಯಾಕೆ? ಕೇಳಿದವ್ರಿಗೆ ಅರ್ಥ ಆಗಲ್ವಾ? ಇನ್ನು ಸಂಸ್ಕೃತ ಮಾತಾಡಿದ್ರೇನೆ ಅರ್ಥ ಆಗೋದು ಕಷ್ಟ ಇದೆ. ಬೇರೆ ಭಾಷೆಯನ್ನ ಕೇಳಿದಾಗ ಶಬ್ದಗಳನ್ನ ಅರ್ಥ ಆಗೋದು ಸಹಜವಾಗಿ ಆಗುತ್ತಲ್ಲ. ಹಾಗೆ ಸಂಸ್ಕೃತ ಕೇಳಿದ್ರು ಅರ್ಥ ಆಗುತ್ತೆ, ಬೇರೆ ಭಾಷೆಯಿಂದ ಮಾತಾಡಿದ್ರು ಅರ್ಥ ಆಗುತ್ತೆ. ಮತ್ತೆ ಯಾಕೆ ಸಂಸ್ಕೃತಲ್ಲೇ ಮಾತಾಡಿ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರು ಪತಂಜಲಿ ಋಷಿಗಳು. ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾರೆ, ಇಲ್ಲ, ಬೇರೆ ಭಾಷೆಯಿಂದ ನಾವು ಮಾತಾಡ್ಬಹುದು, ನಾವ್ ಅಲ್ಲಿ ನೀರ್ ತಗೊಂಬ, ಕೂತ್ಕೋ, ತಿನ್ನು, ಮಾತಾಡ್ಬೋದು, ಅರ್ಥ ಆಗತ್ತೆ. ಜನನು ಬೇಗ ಪ್ರವೃತ್ತಿ ಮಾಡ್ತಾರೆ, ಹೇಳ್ ಕೂಡಲೇ ಹೋಗ್ತಾರೆ, ಮಾಡ್ತಾರೆ, ಯಾಕೆ ಅರ್ಥ ಆಗತ್ತೆ. ಆದ್ರೆ ಉಪಯೋಗ ಇಲ್ಲ ಅಂತ. ಯಾಕೆ ಉಪಯೋಗ ಇಲ್ಲ? ನಿಮಗ್ ಪುಣ್ಯ ಬರಲ್ಲ. ದೃಷ್ಟ ಫಲ ಇದೆ. ದೃಷ್ಟ ಫಲ ಅಂದ್ರೇನು? ಕಣ್ಣು ಕಾಣೋ ಫಲ. ಹೇಳ್ ಕೂಡಲೇ ಕೆಲಸ ಮಾಡ್ತಾರೆ.
ಅದೃಷ್ಟ ಫಲ ಅಂದ್ರೆ ಪುಣ್ಯ ಬರಲ್ಲ. ಪ್ರಾದೇಶಿಕ ಭಾಷೆ ಮತ್ತೆ ಮಾಮೂಲಿ ಭಾಷೆಗಳೇನಿದೆ, ಗ್ರಾಮೀಣ ಭಾಷೆ ಅಂತ ಏನ್ ಕರಿತೀವಿ, ಇಂತಹ ಭಾಷೆಗಳನ್ನೆಲ್ಲ ಬಳಸ್ಕೊಂಡ್ ಮಾಡಿದ್ರೆ ಉಪಯೋಗ ಇಲ್ಲ. ಸಂಸ್ಕೃತದಲ್ಲಿ ಮಾತಾಡಿದ್ರೆ ಏನು ಉಪಯೋಗ? ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೀಗ ಏನ್ ಮಾಡ್ತಾ ಇದೀವಿ? ವಸ್ತುತಃ ಕನ್ನಡದಲ್ಲೇ ಮಾತಾಡ್ತಾ ಇದೀವಲ್ಲ, ಏನಿದಕ್ಕೆ? ಎಷ್ಟೋ ದೇವರ ನಾಮಗಳಿದೆ, ಎಲ್ಲ ಇದೆ, ಕನ್ನಡದಲ್ಲೇ ತಾನೇ ರಚನೆ ಮಾಡಿದ್ದು. ಪ್ರಾದೇಶಿಕ ಭಾಷೆ, ಪ್ರಾಂತ್ಯ ಭಾಷೆಗಳು, ಬೇಕಾದಷ್ಟು ಭಾಷೆಗಳಲ್ಲಿ ಮಹನೀಯರೇ ಮಾಡಿದ್ದಾರೆ. ಅದಕ್ಕೇನ್ ಅರ್ಥ ಅಂದ್ರೆ, ಅದು ದೇವರ ಬಗ್ಗೆ, ಗುರುಗಳ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಇದ್ರೆ ಆ ಭಾಷೆ, ಅದು ಯಾವುದೇ ಭಾಷೆ ಆದ್ರೆ ಅದನ್ನ ಪುಣ್ಯ ಅಂತೂ ಖಂಡಿತ ಬರುತ್ತೆ. ಆದ್ರೆ ಬೇರೆ ಲೌಕಿಕ ಮಾತಾಡ್ತಾ ಇದ್ರೆ ಅದನ್ನ ಪುಣ್ಯ ಬರಲ್ಲ ಅಂತ ಅರ್ಥ. ಹೀಗೆ ಒಂದು ತೀರ್ಮಾನ ಮಾಡ್ಕೊಂಡು ಹೋದ್ರು. ಇದೆಲ್ಲ ಯಾಕೆ ಹೇಳ್ದೆ ನಾನು ಅಂದ್ರೆ, ದೃಷ್ಟ ಫಲ ಅದೃಷ್ಟ ಫಲ ಅಂತ ಹೇಳಿರುತ್ತೆ. ನಾವು ಮಾಡೋ ಪ್ರತಿ ಕೆಲಸಕ್ಕೆ ಈಗ ಸಿಗೋ ಫಲ ಮತ್ತೆ ನಂತರ ಮರಣ ಆದ್ಮೇಲೆ ಸಿಗೋ ಫಲ, ಅದು ಸ್ವರ್ಗ ಆಗ್ಬೋದು, ನರಕ ಆಗ್ಬೋದು, ಅದು ಅದೃಷ್ಟ ಫಲ. ಈಗ ಸಿಗೋದು ದೃಷ್ಟ ಫಲ ಬದುಕಿದ್ದಾಗ. ಈ ತರ ಇದೆ. ಅಂತೂ ಹತ್ರದಲ್ಲೇ ಸಿಗೋ ಫಲ. ಯಾವ್ದೋ ಒಂದು ಹೋಮ ಮಾಡಿಸಿದ್ವಿ, ಹೋಮ ಮಾಡಿಸಿದಾಗ ಈಗ ಸದ್ಯಕ್ಕೆ ಆ ಪುರೋಹಿತನ ದಕ್ಷಿಣೆ ಲಾಭ, ಇವನಿಗೆ ಒಂದು ಪುಣ್ಯದ ಲಾಭ. ಆದ್ರೆ ಆ ಪುಣ್ಯ ಈಗ ಗೊತ್ತಾಗಲ್ಲ, ಅವನು ಮರಣೋತ್ತರ ಕಾಲದಲ್ಲಿ ಮುಂದಕ್ಕೆ ಗೊತ್ತಾಗತ್ತೆ ಅವ್ನಿಗೆ ಏನು ಸಿಗತ್ತೋ ಆ ಫಲ. ಹೀಗೆ ದೃಷ್ಟ ಅದೃಷ್ಟ ಎರಡು ಫಲ ಇದೆ. ಈಗ ವಾದಿರಾಜನ ರುಜುಗಳು ಅಂತ ಒಬ್ರು ತಿಳ್ಕೊಂಡಾಗ ಏನಾಯ್ತು ಅವ್ರಿಗೆ? ಈಗ ಸದ್ಯಕ್ಕೆ ಏನಾಯ್ತು? ಈಗ ವಾದಿರಾಜನ ರುಜು ಅಂತ ತಿಳ್ಕೊಂಡ್ರೆ ಏನಾಯ್ತು ನಿಮ್ಗೆ? ದೃಷ್ಟ ಫಲ ಏನಾರಿದ್ಯಾ? ಅದೃಷ್ಟ ಫಲ ಏನಾರಿದ್ಯಾ? ದೃಷ್ಟ ಫಲ ನಮ್ಗೇನ್ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈಗ ನಾವು ರುಜುಗಳು ತಿಳ್ಕೊಂಡ್ವಿ, ಈಗ ಏನಾಯ್ತು ನಮ್ಗೆ? ಈಗ ಕೂತಿದೀವಿ, ಏನೂ ಇಲ್ಲ. ಈ ತರ ಮಧ್ವಾಚಾರ ಬಗ್ಗೆನೂ ಅಷ್ಟೇ, ದೇವ್ರ ಬಗ್ಗೆನೂ ಅಷ್ಟೇ, ಎಲ್ರ ಬಗ್ಗೆ ಸಮಾನನೇ. ಮಧ್ವಾಚಾರ್ಯ ರುಜುಗಳು ಅಂತ ತಿಳ್ಕೊಂಡ್ವಿ, ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ವಿ, ಏನಾಯ್ತು ಇದರಿಂದ? ಈಗ ದಿವ್ಸ ಹೇಳ್ತಾ ಇದ್ವಿ, ಕೂತಿದೀವಿ, ದೃಷ್ಟ ಫಲ ಏನಿಲ್ಲ. ಇದು ಪೂರ್ವ ಪಕ್ಷಿಗಳ ಪ್ರಶ್ನೆ. ಇದನ್ನ ಸಿದ್ಧಾಂತ ತರ ಭಾವಿಸ್ಬಾರ್ದು ನಾವು. ಅಯ್ಯೋ ಇದೇನ್ ಹೀಗೆ ಇದೆಯಲ್ಲ ಗ್ರಂಥದಲ್ಲಿ ಅಂತ. ಇದೇನಂದ್ರೆ ಈ ತರ ಪ್ರಶ್ನೆ ಮಾಡ್ಕೊಂಡು ಕೊನೆಗೆ ಉತ್ತರ ಕೊಡ್ತಾರೆ. ಆ ಉತ್ತರ ತನಕ ಸ್ವಲ್ಪ ಕಾಯ್ಬೇಕು ನಾವು. ಅದು ಮೊದಲನೇ ಪ್ರಶ್ನೆ. ನತಾವತ್ ಇಲ್ಲಿ ಸ್ವಲ್ಪ ಶೋಧನೆ ಮಾಡ್ಕೊಳ್ಬೇಕು. ಕೆಲವು ವಾಕ್ಯ ಆಚೆ ಈಚೆ ಇರುತ್ತೆ ಸಂಸ್ಕೃತದಲ್ಲಿ. ಇಲ್ಲಿ ಏನ್ ತಪ್ಪಾಗಿದೆ ಅಂದ್ರೆ, ನತಾವತ್ ದೃಷ್ಟಾಂತಸ್ಯ ಅಂತ ಆಗ್ಬಿಡಿದೆ. ಅದು ನತಾವತ್ ದೃಷ್ಟಂ ಫಲಂ ಅಂತ ಅದು ತಿದ್ಕೊಳ್ಬೇಕು. ನತಾವತ್ ದೃಷ್ಟಂ ಅಂತನಾರು ಇರ್ಬೇಕು. ದೃಷ್ಟ ಫಲ ಇಲ್ಲ ರುಜುಗಳು ಅಂತ ತಿಳಿದಿರೋದಕ್ಕೆ. ಯಾಕೆ? ಕೃಷ್ಯಾದಿನೈವ ತತ್ಸಂಭವ. ಈಗ ಹೋಗಿ ಕೃಷಿ ಕ್ಷೇತ್ರದಲ್ಲಿ ರೈತ ಅವನು ಹೋಗಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ನ್ ತಿನ್ಲಿಕ್ಕಾದ್ರೂ ಕೊನೆ ಕನಿಷ್ಠ ಪಕ್ಷ ಸಿಗತ್ತೆ. ಅದನ್ನ ಬದುಕ್ತಾನ, ಅವನು ಜೀವನ ನಡೆಸ್ಕೊಂಡು ಹೋಗ್ತಾನೆ. ಇದು ದೃಷ್ಟ ಫಲ. ಆ ತರ ಏನಾದ್ರು ನಿಮ್ಗೆ ಬದುಕ್ಲಿಕ್ಕೆ ವಾದಿರಾಜ ರುಜುಗಳು ಅನ್ನೋ ಜ್ಞಾನ ಬೇಕಾ? ಅವ್ನ್ ಪ್ರಶ್ನೆ ಮಾಡು ನೋಡಿ, ಎಷ್ಟು ನಿಂತು ಬಿಟ್ಟಿದ್ದಾನೆ, ಏನ್ ಇದನ್ನ ತಿಳಿಯೋದ್ರಿಂದ ಏನ್ ಪ್ರಯೋಜನ ಅಂತ. ಇದನ್ನ ಕೇಳಿದ ಕೂಡ ನಮ್ಗೆ ಅನ್ಸುತ್ತೆ, ಹೌದಾ ಅಂತ ಅನಿಸ್ಬಿಡತ್ತೆ. ಕೊನೆಗೆ ಉತ್ತರ ಕೊಡ್ತಾರೆ ಹಾಗಿಲ್ಲ ಅಂತ. ಇದನ್ನ ಆಮೇಲೆ ಶೇರ್ ಮಾಡ್ತಾರೆ. ಅದು ಪ್ರಾಮಾಣ್ಯ, ಇದು ಉಪೋದ್ಘಾತ ಅಂತ ಒಂದು ಭಾಗ ಇದೆ, ನಂತರ ಶೇರ್ ಮಾಡ್ತಾರೆ. ವಿಷಯವನ್ನ ಕೇಳಿ ಮತ್ತೆ ಅದನ್ನ ಸೇವ್ ಮಾಡ್ಕೊಳ್ಳಿ. ನಂತರ ಬಹುಶಃ ಕಳ್ಸಿರ್ಲಿಕ್ಕಿಲ್ಲ ಈ ಭಾಗನ. ಸರಿ, ಮುಂದಕ್ಕೇನಾಯ್ತು? ಗ್ರೂಪ್ ನಲ್ಲಿ ಇದೆ, ಅದು ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು ನಿಮ್ಗೆ, ಮತ್ತೆ ಕಳಿಸ್ತಾರೆ. ನತಾವತ್ ದೃಷ್ಟಂ. ಸರಿ, ಕೃಷಿಯನ್ನ ಮಾಡೋದ್ರಿಂದ ಏನೋ ಒಂದು ಫಲ ಸಿಗತ್ತೆ, ಅಥವಾ ಉದ್ಯೋಗಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ದುಡ್ಡು ಸಿಗತ್ತೆ, ಅದನ್ನ ಬದುಕ್ತೀವಿ. ವಾದಿರಾಜ ರುಜುಗಳು ಅನ್ನೋ ಜ್ಞಾನದಿಂದ ಏನ್ ಸಿಗತ್ತೆ? ಏನು ಸಿಗಲ್ಲ ಅಂತ ಒಬ್ಬ ಪೂರ್ವ ಪಕ್ಷಿ ಬಂದ ಪ್ರಶ್ನೆ ಮಾಡ್ಲಿಕ್ಕೆ. ಸರಿ, ಬೇಡ ಬಿಡಿ, ಈ ಕೃಷಿ ಏನ್ ಮಾಡ್ಕೊಳ್ತಾನೆ? ಕೃಷಿ ಎಲ್ರೂ ಮಾಡಲ್ಲ, ರೈತನ ಅದೊಂದು ಮಾಡ್ತಾನೆ, ಅವ್ನು ಫಲ ಪಡ್ಕೊಂಡು ಹೋಗ್ತಾನೆ. ಅದಕ್ಕೆ ಕೃಷ್ಯಾದಿ ಅಂತ ಹಾಕಿದ್ರು. ಕೆಲವರು ವ್ಯಾಪಾರ ಮಾಡ್ತಾರೆ ಬೇರೆ ತರ. ಅವನೇನು ಭತ್ತ ಸಿಕ್ತು ಅಂಗಡಿಲಿ ಇಟ್ಕೊಂತಾರೆ, ಮಾರ್ತಾರೆ ಧಾನ್ಯಗಳನ್ನ, ಅದನ್ನ ಬದುಕ್ತಾರೆ. ಒಬ್ಬೊಬ್ರು ಒಂದೊಂದ್ ಮಾಡ್ತಾರೆ. ಸರಿ, ಹಾಗಾದ್ರೆ ದೃಷ್ಟ ಫಲ ಅಲ್ಲ. ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಳೋದ್ರಿಂದ ದೃಷ್ಟ ಫಲ ಏನು ನಮಗೆ ಕಾಣಿಸ್ತಾ ಇಲ್ಲ. ಬೇಡ. ನಾಪಿ ಅದೃಷ್ಟಂ ಸ್ವರ್ಗಾದಿ. ಸ್ವರ್ಗಕ್ಕೋಸ್ಕರ ವಾದಿರಾಜನ ರುಜುಗಳು ಅಂತ ತಿಳ್ಕೊಳ್ಬೇಕು. ಸ್ವರ್ಗ ಆದಿ ಅಂತ ಹಾಕಿದ್ದಾರೆ. ಆದಿ ಅಂದ್ರೆ ಸ್ವರ್ಗ, ಮತ್ತೆ ಇನ್ಯಾವ್ಯಾವ ಲೋಕ ಇದೆ, ಮೇಲಿನ ಲೋಕಗಳು. ಆ ಎಲ್ಲಾ ಲೋಕಗಳಿಗೆ ಹೋಗ್ಬೇಕು ಅಂದ್ರೆ ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಬೇಕು. ಹಾಗೆ ಹೇಳ್ತೀರಾ? ಹಾಗೂ ಇಲ್ಲ. ನಾಪಿ ಅದೃಷ್ಟಂ ಸ್ವರ್ಗಾದಿ ಅಂತ ಹೇಳ್ತಾರೆ. ಹಾಗೂ ಉಪಯೋಗ ಇಲ್ಲ. ಯಾಕೆ ಈ ರೀತಿ ಯಾಕೆ ಹೇಳ್ತಾ ಇದ್ದೀರಿ? ಹಾಗಾದ್ರೆ ಸ್ವರ್ಗ ಯಾವ್ದ್ರಿಂದ ಸಿಗತ್ತೆ ಹೇಳಿ? ಮೇಲಿನ ಲೋಕಗಳೆಲ್ಲ ಯಾವ್ದ್ರಿಂದ ಸಿಗತ್ತೆ? ನೋಡಿ, ಸ್ವರ್ಗ ಅಂತೂ ಸಿಗತ್ತೆ. ಒಂದು ಉಪಾಯ ಹೇಳ್ತೀನಿ. ಏನು? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಇತ್ಯಾದಿ ಶ್ರುತಿ ಸಿದ್ಧ ಯಾಗಾದಿನ ಏತತ್ ಸಂಭವ. ಇದು ಶ್ರೀಮುಷ್ಣಾಚಾರ್ಯರ ಪಂಕ್ತಿಗಳೇ, ಅವರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಠೋಮ ಯಾಗ ಅಂತಿದೆ ವೇದದಲ್ಲಿ, ಅದನ್ ಮಾಡಿ ಸ್ವರ್ಗ ಬೇಕು ಅಂತಿರೋರು ನೇರ ಸ್ವರ್ಗಕ್ಕೆ ಹೋಗ್ತಾರೆ. ಸೋಮಯಾಗ ಮಾಡಿ, ಸೋಮಯಾಗ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತಿದೆ. ಈ ತರ ವೇದದಲ್ಲಿ ಇದೆಯಲ್ಲ. ಅದೆಲ್ಲ ಇದ್ಮೇಲೆ ಈ ಅಶ್ವಮೇಧ ಯಾಗ ಎಲ್ಲ ಮಹಾರಾಜರುಗಳು ಮಾಡ್ತಾ ಇದ್ರು. ಅಶ್ವಮೇಧ ಯಾಗ ಯಾಕೆ ಮಾಡ್ತಾ ಇದ್ರು? ಏನ್ ಪಾಪ ಮಾಡಿದ್ರು ಹೋಗತ್ತೆ ಅಶ್ವಮೇಧ ಯಾಗ ಮಾಡಿದ್ರೆ, ಅಷ್ಟು ದೊಡ್ಡ ಯಾಗ ಅದು. ಈ ತರ ಜ್ಯೋತಿಷ್ಠೋಮ ಯಾಗ ಇದೆ. ಇದೆಲ್ಲ ವೇದದಲ್ಲಿ ಬರೋ ಯಾಗ. ನಾವೆಲ್ಲ ಇದು ಮಾಡಿಸುವಂತ ಈಗ ಪವಮಾನ ಹೋಮ ಆಗಿರ್ಬಹುದು,
ಅಥವಾ ಗಣಪತಿ ಹೋಮ, ಧನ್ವಂತರಿ ಹೋಮ, ಈ ಕೆಲವು ಹೋಮಗಳೆಲ್ಲ ಏನಾಗುತ್ತೆ, ಇದೆಲ್ಲ ಸ್ಮಾರ್ತ ಹೋಮಗಳು ಅಂತ ಅನ್ನಿಸ್ಕೊಡುತ್ತೆ. ಸ್ಮಾರ್ತ ಅನ್ನೋ ಶಬ್ದಕ್ಕೆ ಸ್ಮೃತಿಗಳಲ್ಲಿ ಬಂದಿದ್ದು ಸ್ಮಾರ್ತ ಅಂತ ಕರೀತಾರೆ. ಅಂದ್ರೆ ವ್ಯಾಸ ಸ್ಮೃತಿ, ಮನುಸ್ಮೃತಿ ತರ ಇರೋ ಸ್ಮೃತಿ ಗ್ರಂಥಗಳೇನಿದೆ ಅದರಲ್ಲಿ ಹೇಳಿದ ಕೆಲವು ಹೋಮಗಳಿರುತ್ತೆ. ಇಂತಿಂತಹ ದೇವತೆಗಳ ಕುರಿತು ಹೋಮ ಮಾಡಿದ್ದ, ಇದೆಲ್ಲ ಸ್ಮಾರ್ತ ಹೋಮ ಅಂತ ಕರೀತಾರೆ. ಶ್ರೌತ ಹೋಮ ಅಂದ್ರೆ ವೇದದಲ್ಲಿ ಶ್ರುತಿಯಲ್ಲಿ ಬಂದ ಹೋಮಗಳು, ಅದನ್ನ ಯಾಗ ಅಂತ ಕರೀತಾರೆ, ಹೋಮ ಅಂತ ಕರೀತಾರೆ. ವ್ಯತ್ಯಾಸನೂ ಇದೆ ಯಾಗಕ್ಕೂ ಹೋಮಕ್ಕೂ, ಇರ್ಲಿ ಅವೆಲ್ಲ. ಪ್ರಕೃತ ಜ್ಯೋತಿಷ್ಠೋಮ ಯಾಗವನ್ನ ಮಾಡಿದಾಗ ಒಬ್ಬ ಸ್ವರ್ಗಕ್ಕೆ ಹೋಗ್ತಾನೆ ಅಂತಿದೆ. ಹಾಗಾದ್ರೆ ಅದನ್ನ ಯಾಗ ಮಾಡ್ಕೊಂಡ್ಬಿಡ್ತೀವಿ ನಾವು, ಸುಮ್ಮನೆ ವಾದಿರಾಜ ರುಜುಗಳು ಅಂತ ತಿಳ್ಕೊಂಡು ಏನ್ ಮಾಡ್ಬೇಕು, ಅದನ್ನ ಯಾಗ ಮಾಡ್ಕೊಳ್ತೀವಿ, ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಸರಿ, ಹಾಗಾದ್ರೆ ನಿಮ್ಗೆ ಕೃಷಿಯಿಂದ ಏನ್ ಪಡಿತೀರಿ, ತಿಂತೀರಿ, ಅನ್ನ ಇತ್ಯಾದಿ ಧಾನ್ಯಗಳನ್ನ ಪಡೆದು ಅದಕ್ಕೇನ್ ಬೇಡ ಈ ಜ್ಞಾನ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ವಾದಿರಾಜ ರುಜುಗಳು ಅನ್ನೋ ಜ್ಞಾನ ಬೇಡ, ಅದ್ ಬೇರೆ ಇದ್ರಿಂದಲೇ ಸಿಗತ್ತೆ ನಮ್ಗೆ. ಕೃಷಿನ್ ಮಾಡ್ಕೊಂಡೆ ಬೇರೆ ಜೀವನ ಮಾಡ್ಕೊಂಡೆ ಬೇರೆ ಫಲನೂ ಸಿಗುತ್ತೆ. ಮೋಕ್ಷಕ್ ಬೇಕಲ್ಲ ಅಂತ ಪ್ರಶ್ನೆ. ನೆಕ್ಸ್ಟ್, ಮೋಕ್ಷಕ್ಕೋಸ್ಕರ ವಾದಿರಾಜನ ರುಜುಗಳು ಅಂತ ತಿಳ್ಕೊಳ್ಬೇಕಲ್ವಾ. ನಾಪಿ ಮೋಕ್ಷ ಪ್ರಯೋಜನ, ಮೋಕ್ಷ ಬೇಕು ಅಂತಾನೂ ಇಲ್ಲ. ಇದನ್ನ ತಿಳ್ಕೊಳ್ಳೋದ್ರಿಂದಲೇ ಮೋಕ್ಷಕ್ಕೆ ಹೋಗ್ತಾನೆ ಅಂತಿಲ್ಲ, ತಪ್ಪಾಗಿ ತಿಳ್ತಿದ್ದೀರಿ. ಯಾಕೆ? ತಮೇವಂ ವಿದ್ವಾನ್ ಅಮೃತಯ ಭವತಿ ನಾಣ್ಯ ಪಂಥಾಯನಾಯ ವಿದ್ಯತೆ ಅಂತ ಸಾಕಷ್ಟು ಶ್ರುತಿಗಳಿದೆ, ವೇದಗಳಿದೆ. ಅದರಲ್ಲೇ ಏನು ಹೇಳಿದ್ದಾರೆ ಅರ್ಥ, ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇದನ್ನ ಬಿಟ್ಟು ಬೇರೆ ಪಂಥ ದಾರಿ ಇಲ್ಲವೇ ಇಲ್ಲ. ಯಾವುದಕ್ಕೆ? ಅಯನಾಯ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಯಾವುದು ಇಲ್ಲ. ಇದು ಬಿಟ್ಟು, ಯಾವ್ದು ಬಿಟ್ಟು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದ, ಜ್ಞಾನೇನೈವ ಪರಂಪದ, ಜ್ಞಾನವನ್ನ ಪಡೀರಿ, ಆ ಜ್ಞಾನದಿಂದಲೇ ಮೋಕ್ಷ ಹೇಳಿದ ಕೃಷ್ಣ. ಅದೇ ರೀತಿ ತಮೇವಂ ವಿದ್ವಾನ್ ಅಮೃತೈಹ ಭವತಿ, ಈ ರೀತಿ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡ್ಕೊಂಡ್ರೆ ಅಂಥ ವಿದ್ವಾನ್, ವಿದ್ವಾನ್ ಅಂದ್ರೆ ಇಲ್ಲಿ ವಿದ್ವಾಂಸ. ಯಾವ ವಿದ್ವಾಂಸ? ದೇವರ ಅಪರೋಕ್ಷ ಜ್ಞಾನ, ಸಾಕ್ಷಾತ್ ದೇವರನ್ನ ನೋಡಿದಾನೆ, ಅದು ಬಿಂಬರೂಪಿ ಪರಮಾತ್ಮನ ನೋಡಿದಾನೆ. ತನ್ನ ಹೃದಯದ ಒಳಗಡೆ ಇರುವಂತಹ ಅನಾದಿ ಕಾಲದಿಂದ ಇರುವಂತಹ ಭಗವಂತನ ಒಂದು ರೂಪ, ಬಿಂಬರೂಪ. ಆ ಬಿಂಬಮೂರ್ತಿಯ ದರ್ಶನ ಆಗಿದೆ ಅವನಿಗೆ. ಆ ಬಿಂಬರೂಪಿ ದರ್ಶನ ಆದವನು ವಿದ್ವಾಂಸ. ಆ ವಿದ್ವಾಂಸನಿಗೆ ಅಮೃತ ಇಹ ಭವತಿ, ಅಮೃತನಾಗ್ತಾನೆ. ಅಂದ್ರೆ ಎಂದಿಗೂ ಅವನಿಗೆ ಸಾಯಲ್ಲ, ಅವನು ಮೋಕ್ಷಕ್ಕೆ ಹೋಗ್ತಾನೆ. ಹಾಗಾದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನ್ ಬೇಕು? ನಿಮ್ಮ ನಿಮ್ಮ ಬಿಂಬ ರೂಪ ನೋಡ್ಕೊಂಡ್ರೆ ಸಾಕು. ಅದರಿಂದ ಜ್ಞಾನದಿಂದ ಮೋಕ್ಷ, ಬೇರೆದ್ರಿಂದ ಅಲ್ಲ. ಅಲ್ಲ, ನಾವು ಅದನ್ನೇ ಹೇಳ್ತಾ ಇರತ್ತಾನೆ, ವಾದಿರಾಜ ಮುನಿಗಳ ರುಜುತ್ವ ಜ್ಞಾನ ಅಷ್ಟೇ ಹೇಳ್ತಾರ. ಜ್ಞಾನದಿಂದಾನೆ ನಮ್ಮ ಪಕ್ಷಕ್ಕೆ ನೀವು ಬಂದ್ರಿ, ಕೊನೆಗೆ ಜ್ಞಾನ ಬೇಕೇ ಬೇಕು. ಆದ್ರೆ ಯಾವುದ್ರ ಜ್ಞಾನ? ರುಜುತ್ವ ಜ್ಞಾನ ಅಂತ ಹೇಳ್ತೀವಿ ಅಷ್ಟೇ. ಅಂದ್ರೆ ಅದು ಬೇಕಾಗಿಲ್ಲ. ದೇವರ ಜ್ಞಾನದ ಅಲ್ಲಿಂದ ಮೋಕ್ಷ ಅಂತ ಹೇಳಿರೋದು, ಅದ್ರ ರುಜುಗಳು ಅನ್ನೋ ಜ್ಞಾನದಿಂದ ಮೋಕ್ಷ ಅಂತೆಲ್ಲ ಹೇಳಿದಾರೆ, ಅಲ್ಲೆಲ್ಲ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಂತಾರೆ. ಅದಕ್ಕೆ ನೋಡಿ, ದೇವರ ಜ್ಞಾನ ಸಂಪಾದನೆ ಮಾಡ್ಬೇಕಲ್ಲ ನೀವು, ದೇವರ ಅಪರೋಕ್ಷ ಜ್ಞಾನ ಎಲ್ಲ ಆಗಬೇಕಲ್ಲ. ನೇರ ದೇವ್ರ ಹಾಗೆ ಅನುಗ್ರಹ ಮಾಡ್ಬಿಡ್ತಾನ? ಅದಕ್ಕೇನ್ ಮಾಡ್ಬೇಕು? ಯಾರನ್ನಾದ್ರೂ ಗುರುಗಳನ್ನ ಹಿಡ್ಕೊಳ್ಬೇಕು. ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿದ್ರೆ, ಗುರುಗಳ ಅಪರೋಕ್ಷ ಜ್ಞಾನ ಮೊದಲಾದ್ರೆ ಆಮೇಲೆ ಅವ್ರ ಪ್ರಸಾದ ಆಗುತ್ತೆ. ಆಮೇಲೆ ದೇವರ ಬಗ್ಗೆ ಭಕ್ತಿ ಶ್ರದ್ಧೆ ಎಲ್ಲ ಬೆಳೆದು ನಾವು ದೇವರ ಅನುಗ್ರಹ ಪಡೆದು ಮುಂದಕ್ಕೆ ಹೋಗ್ತೀವಿ. ಹಾಗಾದ್ರೆ ಅಪರೋಕ್ಷ ಜ್ಞಾನ ಅಂತ ನಾವು ಮಾತಾಡ್ತೀವಲ್ಲ ಯಾವಾಗ್ಲೂ, ಯಾರ ಅಪರೋಕ್ಷ ಜ್ಞಾನ ಮೊದಲಾಗ್ಬೇಕು? ಗುರುಗಳ ಅಪರೋಕ್ಷ ಜ್ಞಾನ ಮೊದಲಾಗ್ಬೇಕು. ಗುರುಗಳ ಕಣ್ಣಿಗೆ ಕಾಣ್ಬೇಕಲ್ಲ, ಗುರುಗಳೇ ಸಿಗದಿದ್ರೆ ದೇವ್ರ ದಾರಿ ಸಿಗೋದೇ ಇಲ್ಲ. ಹಾಗಾದ್ರೆ ಗುರುಗಳ ಅಪರೋಕ್ಷ ಜ್ಞಾನ ಆಗ್ಬೇಕು. ಅದಕ್ಕೋಸ್ಕರ ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಯಾಕೆ ತಿಳ್ಕೊಳ್ಬೇಕು? ಗುರುಗಳು ಒಬ್ರೇನಾ? ವಾದಿರಾಜರೊಬ್ರೇನಾ? ಮತ್ತೆ ಪೂರ್ವ ಪಕ್ಷಿ ಎತ್ತಾನೆ, ನಚ ಜ್ಞಾನಾರ್ಥ ಉಪಾಸನಸ್ಯ, ಅಲ್ಲ ದೇವರ ಜ್ಞಾನ ಬರ್ಲಿಕ್ಕೆ ಗುರುಗಳ ಧ್ಯಾನ ಬೇಕು, ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಿರಲ್ಲ, ನಿಮ್ ಅಭಿಪ್ರಾಯ ಏನು? ದೇವರನ್ನ ಧ್ಯಾನ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕು ನಮ್ಗೆ. ಎಲ್ಲಿ ದೇವರನ್ನ ಧ್ಯಾನ ಮಾಡೋದು? ಗುರುಗಳಲ್ಲಿ ಮಾಡ್ಬೇಕು. ಗುರುಗಳ ಅಂತರ್ಯಾಮಿಯಾಗಿಯೇ ಚಿಂತಿಸ್ಬೇಕು ಯಾವಾಗ್ಲೂ. ನಾವ್ ಹಾಗೆ ದೇವರನ್ನ ಧ್ಯಾನ ಮಾಡಿದ್ರೆ ದೇವ್ರ ನಿಲ್ಲೋದೇ ಇಲ್ಲ. ಅವ್ನ್ ಬರ್ಬೇಕಲ್ಲ ಒಂದ್ ಕಡೆ. ಬರ್ಲಿಕ್ಕೆ ದೇವರ ಪ್ರತಿಮೆ ಬೇಕು. ಒಂದು ಪ್ರತಿಮೆ ಅಂದ್ರೆ ಏನು? ನಾವು ದೇವ್ರ ಪ್ರತಿಮೆ ಇಟ್ಕೊಂಡು ಅಲ್ಲೇನ್ ಬರಲ್ಲ ದೇವ್ರು. ಆ ದೇವರ ಪ್ರತಿಮೆ ಏನಿದೆ, ಆ ಪ್ರತಿಮೆ ಒಳಗಡೆ ಗುರುಗಳ ಚಿಂತನೆ ಮಾಡಿ, ಆ ಗುರುಗಳ ಒಳಗಡೆ ದೇವರಿದ್ದಾನೆ ಅಂತಿದ್ರೆ ಗುರುಗಳ ಇರೋದ್ರಿಂದ ಬರ್ತಾನೆ ಭಗವಂತ, ಇಲ್ಲಾಂದ್ರೆ ಬರಲ್ಲ. ಅದು ಮಧ್ವಾಚಾರ್ಯರು ರುಜುಗಳ ಚಿಂತನೆಯನ್ನ ಮಾಡ್ಬೇಕು ಅಂತ ಅರ್ಥ. ಹಾಗಾದ್ರೆ ರುಜುಗಳು ಎಷ್ಟು ಜನ ಇದ್ದಾರೆ? 100 ಜನ ರುಜುಗಳು. ವಾದಿರಾಜರೇ ಆಗ್ಬೇಕು ನಿಮ್ಗೆ. ಮೊದಲು ಬ್ರಹ್ಮದೇವರಿದ್ದಾರೆ, ಆಮೇಲೆ ವಾಯುದೇವರಿದ್ದಾರೆ, ಆಮೇಲೆ ವಾದಿರಾಜರು, ಲಾತವಿಯರು. ಹಾಗಾದ್ರೆ ವಿಷ್ಣುವಿನ ಒಂದು ವಿಶಿಷ್ಟ ಪ್ರತಿಮೆ ಬೇಕು ನಮ್ಗೆ. ಆ ಪ್ರತಿಮೆಯಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ಬೇಕು. ಆ ಪ್ರತಿಮೆ ಯಾರು? ಆ ಪ್ರತಿಮೆ ಯಾರಂದ್ರೆ ವಾದಿರಾಜರು. ಅವರ ಜ್ಞಾನ ಇಲ್ಲದೆ ನೀವು ಹೇಗೆ ದೇವರ ಆರಾಧನೆ ಮಾಡ್ತೀರಿ? ಆದ್ರಿಂದ ತದೇವ ಪ್ರಯೋಜನವಿತಿ ವಾಚ್ಯಂ. ಹಾಗಾಗಿ ವಾದಿರಾಜರ ರುಜುಗಳು ಅಂತ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ, ರುಜುಗಳು ಅಂದ್ರೆ ಚೂರು ದೋಷ ಇರಲ್ಲ. ದೋಷ ಇಲ್ಲದೆ ಇರುವಂತ ವಾದಿರಾಜರೆಂಬ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ನಾವು ದೇವರನ್ನ ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಯಾವುದೇ ದೈತ್ಯರ ಹಾವಳಿ ಆಗೋದಿಲ್ಲ. ದೈತ್ಯರು ಯಾರು ಬಂದು ತೊಂದರೆ ಕೊಡಲ್ಲ ನಮ್ಗೆ. ಆಗ ನಮ್ ಪೂಜೆ ಸರಿಯಾಗತ್ತೆ, ಆಗ ದೇವರ ಅನುಗ್ರಹ ಮಾಡ್ತಾರೆ. ಇದು ಉದ್ದೇಶ. ಅದಕ್ಕೆ ವಾದಿರಾಜರೇ ಬೇಕಾಗಿಲ್ಲ ಅಂತ ಹೇಳ್ತಾರೆ.
ರುಜುಗಳು ಆಗಿರ್ಬಹುದು, ಆದ್ರೆ ರುಜುತ್ವ ಜ್ಞಾನದ ಇದರಿಂದ ಈ ಪ್ರಯೋಜನ ಹೇಳ್ಬೇಡಿ. ಯಾಕೆ? ವಾಯೋ ವಿಶಿಷ್ಟ ಪ್ರತಿಮಾ ಜ್ಞಾನೇನೈವ ತತ್ಸಂಭವ. ವಾಯುದೇವರು ಇದಾರಲ್ಲ, ವಾಯುದೇವರಾದ್ಮೇಲೆ ತಾನೆ ನಂತರ ಪದವಿ ನಿಮಿತ್ತ ಆದ್ರೂ ನಂತರ ಬರ್ತಾರಲ್ವಾ ವಾಯು ಪದವಿಗೆ. ಹಾಗಾಗಿ ವಾಯುದೇವನ ಇಟ್ಕೊಳ್ಳಿ, ವಾಯು ಅಂತರ್ಯಾಮಿ, ಮಧ್ವಾಂತರ್ಯಾಮಿ, ಭಗವಂತನ ಉಪಾಸನೆ ಮಾಡಿ, ಹೇಗಿದ್ರು ಮಾಡ್ತಾ ಇದ್ದೀರಾ ಅದನ್ನೇ ಮಾಡಿ. ಅದರಿಂದ ವಾಯುವಿನ ವಿಶಿಷ್ಟವಾದ ಜ್ಞಾನ ಬಂದ್ರೆ ಸಾಕು. ವಾಯುದೇವರು ರುಜುಗಳು ಅನ್ನೋ ಜ್ಞಾನ ಇದ್ರೆ ಸಾಕು. ಆ ವಾಯುದೇವರಲ್ಲಿ ದೇವರಿದ್ದಾನೆ, ದೇವರು ಅಲ್ಲಿ ನಿಂತು ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತ ದಿವಸ ಆರಾಧನೆ ಮಾಡಿ ಸಾಕಲ್ವಾ. ಅದರಿಂದ ವಾಯುದೇವರ ಜ್ಞಾನದಿಂದಲೇ ಆಗ್ಬೇಕಾದ್ರೆ ವಾಯುದೇವರ ರುಜುಗಳು ಅಂತ ತಿಳ್ಕೊಳ್ಳೋದ್ ಮುಖಾಂತರನೇ ಸಾಕು. ವಾದಿರಾಜನ ರುಜುಗಳು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತ ಇನ್ನೊಂದು ಪ್ರಶ್ನೆ ಇಟ್ಟು ಆಮೇಲೆ ಹೇಳ್ತಾರೆ, ಇಲ್ಲ ವಾಯೋ ಅನ್ಯಸ್ಯಾಪಿ ರುಜುತ್ವ ಜ್ಞಾನ ಮಿತಿ ಚೇತ್. ನೋಡಿ, ಬರೀ ವಾಯುದೇವರ ಒಬ್ಬರೇನ ರುಜುಗಳು ಅಲ್ಲ, ಅನೇಕ ಜನರಿದ್ದಾರೆ, 100 ಜನ ರುಜುಗಳಿದ್ದಾರೆ. ಎಲ್ಲಾ ರುಜುಗಳ ಜ್ಞಾನ ಬೇಕು ನಮ್ಗೆ. ಅದಕ್ಕೆ ಹೇಳ್ತಾರೆ, ಎಲ್ಲಾ ಪ್ರತಿಮೆಗಳಲ್ಲಿ ದೇವ್ರ ಧ್ಯಾನ ಮಾಡೋ ಅವಶ್ಯಕತೆ ಇದೆಯಾ? ಒಂದು ಪ್ರತಿಮೆ ಚೆನ್ನಾಗಿ ಸಿಕ್ಕಿದೆ, ವಾಯು ಅನ್ನೋ ಪ್ರತಿಮೆ, ಆ ಪ್ರತಿಮೆಯಲ್ಲಿ ದೇವ್ರ ಧ್ಯಾನ ಮಾಡಿ ಅಷ್ಟೇ ಸಾಕು ತಾನೆ. ಆದ್ರಿಂದಲೇ ನಾವು ಭಗವಂತನ ಅನುಗ್ರಹ ಪಡಿಬೋದಲ್ಲ ಅಂದ್ರೆ ಇಲ್ಲ, ಎಲ್ಲಾ ರುಜುಗಳ ಜ್ಞಾನವನ್ನ ನಾವು ಪಡೆದ್ರೆ ಮಾತ್ರ ನಾವು ಮೋಕ್ಷಕ್ಕೆ ಹೋಗೋದು. ಸರಿ, ಒಳ್ಳೇದಾಯ್ತು ಅಂತಾನೆ ಪೂರ್ವ ಪಕ್ಷಿ. ಅವನ್ ಪ್ರಶ್ನೆ ಮಾಡೋಣ, ಹೌದಾ? ಅನ್ಯೇಷಾಂ ರುಜುತ್ವ ಜ್ಞಾನಸ್ಯ ಅವಶ್ಯಕತ್ವ ಪ್ರಾಪ್ತ್ಯ. ಎಲ್ಲಾ ರುಜುಗಳ ಜ್ಞಾನ ನಿಮಗ್ ಬೇಕೇ ಬೇಕಾ? ಹಾಗಾದ್ರೆ ನೀವು ಮೋಕ್ಷಕ್ಕೆ ಯಾವ ಜನ್ಮಕ್ಕೂ ಹೋಗಲ್ಲ ಬಿಡಿ ಅಂತ. ಯಾಕೆ ಅಂತಂದ್ರೆ ಅನವಸ್ಥಾ ಪ್ರಸಂಗ. ಈಗ ಬ್ರಹ್ಮದೇವರ ಬಗ್ಗೆ ಸರಿಯಾಗಿ ತಿಳಿವೆ, ವಾಯುದೇವರ ಬಗ್ಗೆ ಉಪಾಸನೆ ಮಾಡ್ಬೇಕು, ವಾಯುವಿನಲ್ಲಿ ದೇವರ ಚಿಂತನೆ ಮಾಡ್ಬೇಕು, ಇನ್ನು ವಾದಿರಾಜರಲ್ಲಿ ಮಾಡ್ಬೇಕು, ಹೀಗೆ ಅವ್ರು ಮುಂದಿನವರಲ್ಲಿ ಮಾಡ್ಬೇಕು, ಗವ್ಯರಲ್ಲಿ ಮಾಡ್ಬೇಕು, ಇನ್ನು ಹಾಗೆ ಒಂದ್ ಪಟ್ಟಿ 100 ಜನ ಕಲ್ಕಿ. ಅಲ್ಲಿವರೆಗೆ ಎಲ್ಲಾ ಪ್ರತಿಮೆಗಳಲ್ಲಿ ನಾವು ದೇವರ ಚಿಂತನೆ ಮಾಡಿ ಮೋಕ್ಷಕ್ಕೆ ಹೋಗ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅನವಸ್ಥಾ. ಈಗ ಎಂಡ ಇಲ್ಲ, ಇದಕ್ಕೆ ಅವಸ್ಥೆ ಇಲ್ಲ, ಕೊನೆಗೆ ಅವಧಿನೇ ಇಲ್ಲ. ಈ ಇಷ್ಟೆಲ್ಲ ರುಜುಗಳ ಜ್ಞಾನ ಪಡಿಬೇಕು ಅಂದ್ರೆ ಎಷ್ಟು ಗ್ರಂಥ ಓದ್ಬೇಕು ನಾವು? ಅದೇ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದ್ ಕೆಲಸ ಮಾಡಿ, ವಾದಿರಾಜರಿಂದ ಬಿಟ್ಬಿಡಿ, ವಾಯುದೇವರನ್ನ ಒಬ್ರು ಇಟ್ಕೊಡಿ, ಯಾರು ಒಬ್ರು. ಅದು ವಾದಿರಾಜರ ವಾಯುದೇವರು ಮೊದಲು ಇದಾರಲ್ಲ, ಪದವಿ ಆಗ್ಲೇ ಇನ್ನು ಮುಂದೆ ಬ್ರಹ್ಮ ಪದವಿಗೆ ಹೋಗೋರು ಇದಾರ ಅವ್ರು ವಾಯುದೇವರು. ಆ ವಾಯುವಿನಲ್ಲಿಯೇ ನೀವು ಚಿಂತನೆ ಮಾಡಿ. ಬೇಡ ವಾಯುದೇವರು ಬೇಡ, ಬ್ರಹ್ಮದೇವರು ಅಂದ್ರೆ ಬ್ರಹ್ಮದೇವರು ಅವತಾರ ಇಲ್ಲ ಭೂಲೋಕದಲ್ಲಿ, ಅವತಾರ ಎತ್ತಿದವ್ರು ವಾಯುದೇವರು, ಮಧ್ವಾಚಾರ್ಯ. ಅದೇ ತನ್ಮುಖೇನ ಅವರ ಮುಖಾಂತರ ನೀವು ಮಾಡಿ ಅಂತ ಕೊನೆಗೆ ವಾಯುದೇವರ ಮುಖಾಂತರ ಭಗವಂತನ ಆರಾಧನೆ ಮಾಡೋದು ಮುಖ್ಯ, ಅಷ್ಟ್ ಸಾಕು. ಅದರಿಂದ ಅತಃ ನ ವಾದಿರಾಜ ಮುನೇಹೆ ರುಜುತ್ವ ಜ್ಞಾನಂ ಅತ್ಯವಶ್ಯಕ ಮಿತಿ ಚೇತ್ನ. ಅಂದ್ರೆ ಇಲ್ಲಿ ಏನ್ ಹೇಳಿಕ್ ಹೊರಟ್ರು, ವಾದಿರಾಜ ಮುನಿಗಳ ರುಜುತ್ವ ಜ್ಞಾನ ಏನಿದೆ, ಅವ್ರು ರುಜು ಅಂತ ತಿಳ್ಕೊಳ್ಳೋದು ಏನಿದೆ, ಇದು ಅವಶ್ಯಕ, ನಿಜ, ತಿಳಿಬೇಕು, ನಿಜ, ಅತ್ಯವಶ್ಯಕ, ಬೇಕೇ ಬೇಕು ಅಂತ ಅವತ್ತು ಕೊಡೋದ್ ಬೇಕಾಗಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವಸ್ತುತಃ ಏನ್ ಹೇಳ್ತಾರೆ ಬೇರೆ ಬೇರೆ ಇದಕ್ಕೆ ಉಪೋದ್ಬಲಕವಾಗಿ, ಅಂದ್ರೆ ಇದ್ರ ಜೊತೆಗೆ ರುಜುಗಳ ಜ್ಞಾನ ನಮಗ್ ಬೇಕಾ, ಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರ ಇಲ್ಲಾದ್ರು ಅಂತ ಮೊದಲು ತಿಳ್ಕೊಳ್ಬೇಕು. ಯಾಕಂದ್ರೆ ರುಜುಗಳ ಜ್ಞಾನ ಬೇಕು ಅಂದ ಮೇಲೆ ಪ್ರಶ್ನೆ, ಅದು 3 ಜನ ಸಾಕ, 2 ಸಾಕ, 4 ಸಾಕ, 5 ಸಾಕ, ಅಥವಾ 100 ಜನ ರುಜುಗಳ ಜ್ಞಾನನೂ ಬೇಕಾ, ಹೇಗೆ ಅಂತ. ಇಲ್ಲಾಂದ್ರೆ ನಾವೇನ್ ಮಾಡ್ಬೇಕು, ಲಾತವ್ಯ ಗುರುವಂತರ್ಗತ, ಮತ್ತೆ ವಾಯುವಂತರ್ಗತ, ಮತ್ತೆ ಬ್ರಹ್ಮದೇವರನ್ನ ನಾವು ಬಿಟ್ಬಿಡಿದೀವಿ, ಹೊಸ ಬ್ರಹ್ಮದೇವ ಅಂತರ್ಗತ ಅನ್ಬೇಕು, ಇನ್ನು ಗವ್ಯಾಂತರ್ಗತ, ಇನ್ನು ವಕ್ತವ್ಯಾಂತರ್ಗತ, ಹೀಗೆ ಒಂದೊಂದೊಂದೊಂದೊಂದು ಹೇಳ್ತಾ ಹೋದ್ರೆ ಎಷ್ಟು ರುಜುಗಳ ಅಂತರ್ಯಾಮಿಯಾಗಿ ನಾವು ಚಿಂತನೆ ಮಾಡ್ಬೇಕು ದೇವರನ್ನ, ಇದು ಮುಗಿಯೋದೇ ಇಲ್ಲ ಇದು. ಹಾಗಾಗಿ ಏನ್ ಮಾಡ್ಬೇಕು, ಅದಕ್ಕೆ ಹೇಳ್ತಾರೆ ರುಜುಗಳ ಜ್ಞಾನ ಬೇಕು ಅಂತ ಹೇಳಿದಾರೆ ಎಲ್ಲಾದ್ರೂ ಶಾಸ್ತ್ರದಲ್ಲಿ? ರುಜುಗಳ ಜ್ಞಾನ ಬಂದು ಆ ರುಜುಗಳಲ್ಲಿ ದೇವರ ಚಿಂತನೆ ಮಾಡ್ಬೇಕು, ಖಂಡಿತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ, ಮತ್ತೆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಅಂತ. ಹೀಗೆ ಒಂದೊಂದೇ ಮಾತನ್ನ ಕೊಡ್ತಾರೆ. ಆ ಮಾತುಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರುಜುಗಳ ಜ್ಞಾನ ಬೇಕು ಅಂತ ಹೇಳ್ತಾರೆ. ಆದ್ರೆ ರುಜುಗಳ ಜ್ಞಾನ ಬೇಕು ಅನ್ನೋದೇನೋ ತೀರ್ಮಾನ ಆಗುತ್ತೆ, ಕೊನೆಗೆ ಎಲ್ಲಿಲ್ಲತ್ತೆ ಒಂದು ಪ್ರಶ್ನೆ ಅಂದ್ರೆ, ವಾದಿರಾಜನ ರುಜುಗಳು ಅಂತ ತಿಳ್ಕೊಂಡೇ ಒಬ್ಬ ಮೋಕ್ಷಕ್ಕೆ ಹೋಗ್ಬೇಕಾ? ಅದ್ಯಾಕೆ ಅಷ್ಟ್ ಹಠ ಯಾಕೆ? ಅತ್ಯವಶ್ಯಕತೆ ಹೇಗೆ? ಅದು ಬೇಕೇ ಬೇಕು ಅಂತ ಯಾಕೆ? ಬೇಕು ಅಂತ ಇಟ್ಕೊಳ್ಳೋಣ, ಬೇಕೇ ಬೇಕು ಅಂತ ಅನ್ನೋ ಅಂಶ ಬೇಡ ಅನ್ನೋದಕ್ಕೆ ಕೊನೆಗೆ ಚರ್ಚೆ ನಿಲ್ಲುತ್ತೆ. ಈ ತರ ಇನ್ನೂ ಕೆಲವು ವಿಷಯ ಇದೆ, ಅದ್ರ ಮೇಲೆ ಪ್ರಶ್ನೆಗಳಿದೆ, ಎಲ್ಲ ಮಾಡಿ ಕೊನೆಗೆ ಉತ್ತರ ಬರೀತಾರೆ. ಇಲ್ಲ, ಈ ಕಾರಣಕ್ಕೆ ಹೀಗೆ, ಈ ಕಾರಣಕ್ಕೆ ಹೀಗೆ ಅಂತ ಕೊನೆಗೆ ವಾದಿರಾಜರನ್ನ ರುಜುಗಳು ಅಂತ ತಿಳಿದ್ರೆ ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಒಂದು ಕೊನೆಗೊಂದು ವಿಷಯ ತಿಳಿಸ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಪ್ರಶ್ನೆಗಳಿರುತ್ತೆ. ಸುಂದರವಾಗಿ ಹೇಳಿದಾರೆ, ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಕೃಷ್ಣ. ನಮಸ್ಕಾರ. ಧನ್ಯವಾದ. ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಹರೇ ನಮಃ.
ನಮಸ್ಕಾರ ಆಚಾರ್ಯ. ಹರೇ ನಮಃ. ಆಚಾರ್ಯ ನಮಸ್ಕಾರ ಆಚಾರ್ಯ. ಶ್ರೀಮುಷ್ಣಮಾಚಾರ್ಯದ್ದು ಇದು ವ್ಯಾಖ್ಯಾನ ಕಳಿಸಿದ್ದೀರಾ? ಗ್ರೂಪ್ ಅಲ್ಲಿ ಕಳಿಸ್ತಾರೆ, ಈಗ ಹೇಳ್ತೇನೆ. ಅವೇ ಅದ್ರದ್ದು ವ್ಯಾಖ್ಯಾನ ಕಳಿಸಿದ್ರೆ ಅದನ್ನ ಕಾಪಿ ಮಾಡ್ತೀವಿ. ಆಯ್ತಾಯ್ತು. ಅದು ಪುಸ್ತಕ ಸಿಗ್ತಾ ಇದೆಯಾ ಇಲ್ಲಾದ್ರೂ? ಪುಸ್ತಕ ಕೇಳಿ ನೋಡ್ತೇವೆ, ಸಿಗತ್ತಾ ಇಲ್ವಾ ನೋಡ್ಬಿಟ್ಟು. ಸಿಕ್ಕೋದಾದ್ರೆ ಸ್ವಲ್ಪ ಹೇಳಿ ಆಚಾರ್ಯ. ಆಯ್ತಾಯ್ತು. ಹರೇ ಶ್ರೀನಿವಾಸ ಆಚಾರ್ಯ.